ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ. ಇದು ಒಂದು ಮನೆಯಲ್ಲಿ ಕಾರ್ಯಕ್ರಮ. ಒಂದು ಮನೆ ಕಾರ್ಯಕ್ರಮ ಅಂದ್ರೆ ಅಲ್ಲಾ ಬಕ್ಷ್ ಯಾರು, ನಾನು ಕೃಷಿ ಮಂತ್ರಿಯಾಗಿದ್ದೆ 25-26 ವರ್ಷದ ಕೆಳಗೆ. ಆಗ್ರಿಂದಲೂ ಕೂಡ ನನ್ನ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದ. ನಾನು ಬೇರೆ ಕ್ಷೇತ್ರ ಆದ್ರೂ ಕೂಡ ಇಲ್ಲಿ ಸಿರಾ ಕ್ಷೇತ್ರ ಆದರೂ ಕೂಡ ನನ್ನ ಜೊತೆಯಲ್ಲಿ ಯಾವತ್ತೂ ಕೂಡ ಸಿರಾದ ಬಗ್ಗೆ ಒಂದು ಅಭಿಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಯಾರು. ಅದು ನಮ್ಮ ಹಣೆ ಬರನ್ನು ಏನ್ ಕಥೆ ಗೊತ್ತಿಲ್ಲ. 2004ಕ್ಕೆ ಕಳ್ಳಂಬಳ ಕ್ಷೇತ್ರ ಬಿಟ್ಟು ನಾನು ಸಿರಾ ಕ್ಷೇತ್ರಕ್ಕೆ ಬಂದ ಮೇಲೆ ಬರೋದಕ್ಕೆ ತುಂಬಾ ಒತ್ತಾಯ ಮಾಡಿದಂತ ಅನೇಕ ಮುಖಂಡರುಗಳಿದ್ರು. ಅದರಲ್ಲಿ ಯಾರು ಕೂಡ ಒಬ್ಬ ಸಿರಾ ಕ್ಷೇತ್ರಕ್ಕೆ ಬರಬೇಕು, ಇಲ್ಲೇ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನ ಕರ್ಕೊಂಬಂದು ನಿಲ್ಲಿಸಿದ ಪ್ರಯುಕ್ತ ಬಹುಶಃ ಕಳೆದ 20 ವರ್ಷದಿಂದ ಹೆಚ್ಚು ಕಡಿಮೆ 20 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೇನೆ. ನನ್ನ ಜೊತೆಯಲ್ಲಿ ಇರಬೇಕಾದಾಗ ಅಲ್ಲಾ ಬಕ್ಷ್ ಯಾರು ಅವರು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ, ಮುನ್ಸಿಪಲ್ ಅಧ್ಯಕ್ಷ ಆಗಿದ್ದು. ಅದಾದ್ಮೇಲೆ ಅನೇಕ ಜವಾಬ್ದಾರಿಕೆಗಳನ್ನ ಅಲ್ಲಾ ಬಕ್ಷ್ ಯಾರು ಮುನ್ಸಿಪಲ್ ಅಧ್ಯಕ್ಷ ಮತ್ತು ಸಿರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮತ್ತು ಕೊನೆವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನ ಸಹಪಾಠಿಯಾಗಿ ಚುನಾವಣೆಯಲ್ಲಿ ಗೆಲ್ಲವರೆಗೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ 3 ಬಾರಿ ಗೆಲ್ಸೋದಕ್ಕೆ ಹೆಚ್ಚಿನ ಸಹಕಾರ ಮಾಡಿದ್ರು. 1 ಬಾರಿ ಸೋತೆ. ಆದ್ರೆ ಯಾರ ಜೊತೆಯಲ್ಲಿ ಇಡೀ ಸಮೂಹ ಇವತ್ತು ನನ್ನ ಜೊತೆ ನಿಂತು ಗೆಲ್ಸೋದಕ್ಕೆ ಕಾರಣೀಭೂತರಾಗಿದ್ದೀರಿ. ಇವತ್ತು ಯಾರು ನಮ್ಮ ಮಧ್ಯದಲ್ಲಿಲ್ಲ. ಯಾವ ವ್ಯಕ್ತಿನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲುತ್ತಾರೆ ಯಾರು ಸಾಕು ಅಂತಕ್ಕಂಥದ್ದು ಗೊತ್ತಿರ್ಲಿಲ್ಲ. ಅದೇನೇ ಆದ್ರೂ ಕೂಡ ಯಾರು ಸಾಕು ನಮ್ಮನ್ನು ಅಗಲಿ ಹೋದ್ರು ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆ ಅಂದ್ರೆ ಮುತ್ತಿನಂತ 3 ಮಕ್ಕಳು. ಮುತ್ತಿನಂತ 3 ಮಕ್ಕಳು ಅಂದ್ರೆ ನಾನು ಆ 3 ಜನರನ್ನು ಕೂಡ ನೋಡ್ತೀನಿ. 3 ಜನ ಎಷ್ಟು ಅದ್ಭುತವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಟ್ಟಾಗಿ ಜೊತೆಲಿದ್ದು ಜೊತೆಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಏನೇ ಮಾಡ್ಬೇಕಾದ್ರೂ ಕೂಡ ತಂದೆ ಹೆಸರಿನಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ. ಒಂದ್ ಕಡೆ ಆಂಬುಲೆನ್ಸ್ ಬಿಟ್ಟರು, ಇನ್ನೊಂದು ಏನೇ ವಿಚಾರ ಇದ್ರು ಕೂಡ ತಂದೆ ಹೆಸರಿನಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಮತ್ತು ಸಮಾಜದ ಕೆಲಸವನ್ನು ಕೂಡ ಮಾಡುವಂತದ್ದು. ಅವರ ಕೊಡುಗೆಯಿಂದಾಗಿ ಇವತ್ತಿಬ್ರು ಜಿಶಾನ್ ಮತ್ತು ಗುರಾನ್ ಇಬ್ರು ಕೌನ್ಸಿಲರ್ ಆಗಿದ್ದಾರೆ. 2ನೇ ಸಾರಿ ಕೌನ್ಸಿಲರ್ ಆಗಿ ಇಬ್ರು ಬಂದಿದ್ದಾರೆ. ಇಬ್ರು ಕೌನ್ಸಿಲರ್ ಆಗಿ 2 ಸಾರಿ ಆಗಿದ್ದಾರೆ. ಇವತ್ತು ಜಿಶಾನ್ ಮೊಹಮ್ಮದ್ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಮುನ್ಸಿಪಲ್ ಅಧ್ಯಕ್ಷರಾಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆಗೆ
ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿ ಅನೇಕ ಪುಣ್ಯ ಕೆಲಸಗಳ ಮಾಡೋದಕ್ಕೆ ನನ್ನ ಜೊತೆನಲ್ಲಿ ಪ್ರೇರೇಪಣೆ ಆಗಿದ್ದಾರೆ, ನನ್ನ ಜೊತೆಲಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಸಿರಾ ಇವತ್ತು ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಹೇಮಾವತಿ ನೀರು ಬಂದ ಮೇಲೆ ಎಲ್ಲರೂ ಕೂಡ ಸಿರಾ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಕೈಗಾರಿಕೆಗಳು ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಇವತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿನೇ ಆಗ್ತಾ ಇದೆ. ಆ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಕೂಡ ಮೌಲಾನಾ ಆಜಾದ್ ಒಂದು ಸ್ಕೂಲನ್ನ ಮಾಡಿದೆ ನಾನು ಸುಮಾರು 10 ವರ್ಷದ ಹಿಂದೆ. ಅಲ್ಲಿಗೆ ನಮ್ಮ ಸ್ಥಳೀಯ ಮುಸ್ಲಿಮರ ಮಕ್ಕಳು ಯಾರೂ ಬರ್ತಾ ಇರಲಿಲ್ಲ. ಆದ್ರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಇರ್ತಿರ್ಲಿಲ್ಲ. ಆದ್ರೆ ಈಗ ಬದಲಾದಂತ ಪರಿಸ್ಥಿತಿ ಇದೆ. ಈಗ ಎಲ್ಲೋ ಒಂದು ಕಡೆಗೆ ನಾನು ಇಲ್ಲಿ ಬೂನಹಳ್ಳಿನಲ್ಲಿ ಒಂದು ಮೈನಾರಿಟಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದೆ. ಆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯಾರು ಕೂಡ ಬರ್ತಿರ್ಲಿಲ್ಲ. ನಾನು ಏನಾದ್ರೂ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸ್ರಿ, ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ.